ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸಿಂಪಲ್ಲಾಗಿ ನಮ್ಮ ಪಾಪುದು ಫೋಟೋ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿನ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ, ಆ ವಿಡಿಯೋನ ನೀವೇ ನೋಡ್ಬೋದು. ಬನ್ನಿ ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂಥೇಳಿ ತುಂಬ ಸಿಂಪಲ್ಲಾಗಿಯೇ ಮಾಡ್ತಾಯಿದ್ದೀನಿ ಈ ತಿಂಗಳು ಫೋಟೋಶೂಟ್ನ. ನೋಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರದ್ದೊಂದು ಶಾಲ್ ತೊಗೊಂಡಿದ್ದೀನಿ. ಇದು ಸನ್ಮಾನ ಎಲ್ಲ ಮಾಡ್ತಾರಲ್ಲ ಆ ಥರದ್ದು ಶಾಲ್ ಇದು. ನೋಡಿ ಒಂದು ಗೋಲ್ಡನ್ ಕಲರ್ ಶಾಲ ಹಾಸ್ಕೋತಾ ಇದ್ದೀನಿ. ಒಂದು ಚಾಪೆಯನ್ನು ಹಾಸ್ಕೋತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡಿಕೊಂಡೆ. ನೋಡಿ ಇವಾಗ ಮಾಡೋದಕ್ಕೆ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವೀಳ್ಯದೆಲೆ ಸಿಗುತ್ತಲ್ಲ, ಎಲೆ ಅಡಿಕೆ ಎಲ್ಲ ಹಾಕ್ಕೊತೀವಲ್ಲ, ಆ ಎಲೆನ ಯೂಸ್ ಮಾಡಿದ್ದೀನಿ. ನಾನು ಈ ಸರಿ ಒಂದು ಗಣೇಶಂದು ಮೂರ್ತಿ ಥರ ಮಾಡಿಬಿಟ್ಟು ಫೋಟೋನ ತೆಗಿಯೋಣ ಅಂತೇಳ್ಬಿಟ್ಟು ಎಲೆನ ತೊಗೊಂಬಂದಿದ್ದೆ. ಅದಕ್ಕೆ ಯಾವ ಥರ ಎಲೆನ ತೊಗೋಬೇಕು ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿರೋ ಎಲೆನ ತೊಗೋಬೇಕು ಅಂತಂದು ಹೇಳ್ಬಿಟ್ಟು ಎಲ್ಲನೂ ನೋಡ್ತಾ ಇದ್ದೆ. ನೋಡಿ ಈ ಥರ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಒಂಥರ ತುಂಬ ಚೆನ್ನಾಗಿತ್ತು. ಈ ಥರ ಗಣೇಶನ ಹಬ್ಬನೂ ಇತ್ತಲ್ವ, ಅದಕ್ಕೋಸ್ಕರ ನಾವು ಇದೇ ಥರನೇ ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಈ ಥರನೇ ಮಾಡ್ತಾಯಿದ್ದೀನಿ ಗಣೇಶನ. ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನನಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ ಮತ್ತೆನೂ ಜೋಡಿಸ್ಕೊತಾ ಇದ್ದೆ. ತೆಗೆದು ಹೇಗೆ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ನೋಡ್ಕೋತಾ ಇದ್ದೆ ಫೋನಲ್ಲಿ. ನೋಡಿ ಇವಾಗ ಈ ಥರ ಆಯಿತು. ಆದರೂ ಯಾಕೋ ನನಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅದು ಗಣೇಶ ಸರಿಯಾಗಿ ಬಂದಿಲ್ಲೇನೋ ಅಂತಂದು ಹೇಳ್ಬಿಟ್ಟು ಮತ್ತೇನು ತೆಗೆದು ಇಟ್ಟು ಮಾಡ್ತಾಯಿದ್ದೆ. ನೋಡಿ ಇವಾಗ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ಆದ್ರೂ ಈ ಥರ ನನಗೆ ಇಷ್ಟ ಆಗಲಿಲ್ಲ. ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ತೆಗೆದು ನೋಡಿ ಇವಾಗ ಲಾಸ್ಟಲ್ಲಿ ಒಂದು ಸರಿ ತೋರಿಸ್ತೀನಿ. ನೋಡಿ ಈ ಥರ ಮಾಡಿದೆ. ಆಮೇಲೆ ಮತ್ತೇನು ಈ ಥರ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಮತ್ತೆ ನೋಡಿ ಈ ಥರ ಎಲೆನ ಈ ಥರನ ಉಲ್ಟಾ ಮಾಡಿಕೊಂಡು ಇಟ್ಕೊಂಡೆ. ನೋಡಿ ಇವಾಗ ಕರೆಕ್ಟಾಗಿ ಗಣೇಶ ಕಾಣಿಸ್ತಾ ಇದ್ದಾನೆ. ಆವಾಗ ಅಷ್ಟು ನೀಟಾಗಿ ಗಣೇಶನ ಮೂರ್ತಿ ಬಂದಿಲ್ಲ ಅಂತೇಳ್ಬಿಟ್ಟು ಮತ್ತೆ ನೋಡಿ ಈ ಥರ ಇಟ್ಕೊಂಡೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಗಣೇಶ. ಎಲೆ ಒಂದು ಸ್ವಲ್ಪ ನೀಟಾಗಿ ಕೂಡಲಿ ಅಂತೇಳ್ಬಿಟ್ಟು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಕಡೆಗೆ ವೀಳ್ಯದೆಲೆನ ಯೂಸ್ ಮಾಡ್ಕೊಂಡಿಲ್ಲ ನಾನು. ನಾರ್ಮಲ್ ನೀವು ದಾಸವಾಳದ ಹೂವಿನ ಎಲೆ ಬರುತ್ತಲ್ಲ, ದಾಸವಾಳನ ಗಿಡದ್ದು ಆ ಎಲೆನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಬೇರೆ ಎಲೆ ಇದ್ರೂ ಯೂಸ್ ಮಾಡ್ಕೋಬೋದು. ಯಾಕಂದರೆ ನಾನು ಎಲೆಯಿಂದನೇ ಗಣೇಶನ ಮಾಡ್ಕೊಂಡಿರೋ ಕಾರಣಕ್ಕೆ ಇದನ್ನು ನಂಬರು ಕೂಡ ನಾನು ಎಲೆಯಿಂದನೇ ಬರ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರನೇ ಈ ತಿಂಗಳದ್ದು ನಮ್ಮ ಪಾಪುಗೆ 8 ತಿಂಗಳದ್ದು ಫೋಟೋಶೂಟ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ನಾನು 8 ಅಂತ ನಂಬರು ಕೂಡ ಎಲೆಯಲ್ಲೇ ಇಟ್ಕೋತಾ ಇದ್ದೀನಿ. ನೋಡಿ ಇದನ್ನು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಇದ್ದೀನಿ, ಎಲೆಯೆಲ್ಲ ನೀಟಾಗಿ ಕುತ್ಕೊಳ್ಳಿ ಅಂತೇಳಿ. ನೋಡಿ ಇವಾಗ ಫೈನಲಾಗಿ ಈ ಥರ ಕುತ್ಕೋತು. ನೋಡಿ ಹೇಗೆ ಕಾಣಿಸ್ತಾ ಇದೆ. ನೋಡಿ ಈ ಕಡೆ ಒಂದು ಗಣೇಶಂದು ಮೂರ್ತಿ ಕೂಡ ಇತ್ತು ನಮ್ಮ ಮನೆಯಲ್ಲಿ, ಅದನ್ನು ಕೂಡ ಇಟ್ಟಿದ್ದೀನಿ. ಮತ್ತು ಒಂದಿಷ್ಟು ಹೂವು ಕೂಡ ಇಟ್ಟಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ನೋಡಿ ಗಣೇಶ. ಮತ್ತು ಗಣೇಶನಿಗೆ ವಿಭೂತಿ ಮತ್ತು ಕುಂಕುಮನ ಹಚ್ಚೋಣ ಅಂತೇಳ್ಬಿಟ್ಟು ಹಚ್ತಾ ಇದ್ದೆ. ವಿಭೂತಿಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಎಲೆಗೆ ಹಚ್ಕೋತಾ ಇದ್ದೀನಿ. ಇನ್ನೂ ಪಾಪುಗೆ ಏನು ರೆಡಿ ಮಾಡಿಲ್ಲ. ಫಸ್ಟು ನಾನು ಇದನ್ನು ರೆಡಿ ಮಾಡಿಬಿಟ್ರೆ ಬೇಗನೆ ಪಾಪುನ ರೆಡಿ ಮಾಡಿಬಿಟ್ಟು ಹಾಗೆ ಮಲಗಿಸಿ ಒಂದೆರಡು ಫೋಟೋಸ್ನ ತೆಗಿಬೋದು ಅಂತೇಳ್ಬಿಟ್ಟು ಮುಂಚೆನೇ ಈ ಡೆಕೋರೇಟ್ನೆಲ್ಲ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ವಿಭೂತಿ ಕೂಡ ಹಚ್ಕೋತಾ ಇದ್ದೀನಿ. ಒಂದು ಕಡ್ಡಿ ಯೂಸ್ ಮಾಡಿಕೊಂಡು ಹಚ್ಕೊಂಡೆ. ಒಂದು ಸ್ವಲ್ಪ ಕುಂಕುಮನೂ ಕೂಡ ಇಟ್ಕೋತಾ ಇದ್ದೀನಿ. ನೋಡಿ ಫೈನಲಾಗಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು
ತೋರಿಸ್ತೀನಿ ರೀ ಹತ್ರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತಂದು ಹೇಳ್ಬಿಟ್ಟು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಗಣೇಶ ಅಂಥೇಳಿ. ಈ ಕಡೆ ಒಂದು ಗಣೇಶಂದು ಮೂರ್ತಿ ಕೂಡ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಗ್ರೀನ್ ಆಗಿ ಅಂತಂದೇಳಿ. ಇವಾಗ ನಮ್ಮ ಪಾಪುಗೆ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ಟು ನನಗೆ ಡ್ರೆಸ್ ಹಾಕ್ಕೊಂಡು ಬರ್ತೀನಿ. ನೋಡಿ ಇಲ್ಲಿ ಪಾಪು ಈ ಥರ ಒಂದು ಕಚ್ಚೆ ಪಂಚೆನ ಹಾಕಿದ್ದೀನಿ ಅವನಿಗೆ. ನಾನು ಹಿಂದಿನ ವೀಡಿಯೋದಲ್ಲಿ ಕೃಷ್ಣನ್ ಮಾಡಿದ್ನಲ್ವ, ಆವಾಗ ಯೂಸ್ ಮಾಡಿದ್ದೆ ನೋಡಿ, ಅದೇ ಪಂಚೆನೇ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಈ ಥರದ್ದು ಒಂದು ಶರ್ಟ್ ಇತ್ತು, ನಮ್ಮ ತಮ್ಮ ತೊಗೊಂಬಂದಿರೋದು. ಇದು ತುಂಬ ಚೆನ್ನಾಗಿದೆ ಶರ್ಟು. ನಾನು ತುಂಬ ದಿನದಿಂದ ಹಾಕಬೇಕು ಅಂತ ಅನ್ಕೋತಿದ್ದೆ. ಆದರೆ ಇವತ್ತು ಗಣೇಶನ ಹಬ್ಬದ ದಿನವೇ ಹಾಕ್ಬಿಟ್ಟು ಫೋಟೋಸ್ನ ತೆಗಿತಾ ಇದ್ದೀನಿ. ನೋಡಿ ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ತಲೆನ ಬಾಚ್ತಾ ಇದ್ದೀನಿ ಅವನಿಗೆ, ಯಾವ ಥರ ಮಾಡ್ತಾ ಇದ್ದಾನೆ ಅಂತಂದು ಹೇಳ್ಬಿಟ್ಟು. ತುಂಬಾ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಇವಾಗ. ನೋಡಿ ಕಾಡಿಗೆ ನಾನು ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಕಾಡಿಗೆ ಹಚ್ಬಿಟ್ಟಿದ್ದೆ. ಅವನು ಅದನ್ನು ಒರೆಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೋಸ್ಕರ ಅದ್ರ ಮೇಲ್ಗಡೆನೇ ಒಂದು ಸ್ವಲ್ಪ ಕೇಸರಿ ಕಲರ್ದು ಕುಂಕುಮನ ಹಚ್ಚೋಣ ಅಂತೇಳ್ಬಿಟ್ಟು ಹಚ್ತಾ ಇದ್ದೆ. ಯಾವ ಥರ ಮಾಡ್ತಾಯಿದ್ದಾನೆ ನೋಡಿ. ಅದನ್ನು ಯಾವ ಥರ ಹಚ್ಚೋಕೆ ಹೋದೆ ನಾನು, ಅದು ಹೆಂಗೆಂಗೋ ಹೋಗ್ಬಿಡ್ತು. ಅವನು ಹಚ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತೇಳ್ಬಿಟ್ಟು ಇರಲಿ ಹಂಗೆ ಅಂತಂದೇಳಿ ಹಾಗೇ ಫೋಟೋಸ್ ತೆಗ್ದರಾಯ್ತು ಅಂತೇಳ್ಬಿಟ್ಟು ತೆಗಿತಾಯಿದ್ದೀನಿ. ಈ ಥರದ್ದು ಒಂದು ನಮ್ಮ ಅಣ್ಣ ತೊಗೊಂಬಂದಿದ್ದ. ಇದನ್ನ ಕಟ್ಟಿ ತೆಗಿಯೋಣ ಅಂತಂದೇಳಿ. ನೋಡಿ ಅವನಿಗೆ ಕಟ್ಟಿದರೆ ಯಾವ ಥರ ಮಾಡ್ತಾಯಿದ್ದಾನೆ ಅಂತೇಳ್ಬಿಟ್ಟು ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡಿದ. ಅದಕ್ಕೋಸ್ಕರನೇ ಅದನ್ನ ನಾನು ತೆಗೆದ್ಬಿಟ್ಟೆ. ನೋಡಿ ಮತ್ತೆ ಕಟ್ತಾಯಿದ್ದೀನಿ. ಅವನು ಕಿತ್ತಿ ಹಾಕ್ತಾಯಿದ್ದ. ಅದಕ್ಕೋಸ್ಕರನೇ ಬೇಡ ಅವನಿಗೆ ಅಂಥೇಳಿ ಬಿಟ್ಟೆ. ಮತ್ತೆ ನೋಡಿ ನಮ್ಮ ಅಣ್ಣನ ನೋಡಿಬಿಟ್ಟು ಯಾವ ಥರ ನಗ್ತಾ ಇದ್ದಾನೆ ಅಂತೇಳ್ಬಿಟ್ಟು ಎಷ್ಟು ಸಾರಿ ಕಟ್ಟಕ್ಕೆ ಟ್ರೈ ಮಾಡಿದ್ರು ಕೂಡ ಅವ್ನು ಕಟ್ಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಇರಲಿ ಅಂತಂದೇಳಿ ಮತ್ತೆ ಒಂದು ಸಾರಿ ಕೂದಲೆಲ್ಲ ಬಾಚಿಬಿಟ್ಟು ನೋಡಿ ರೆಡಿ ಆಗಿದ್ದಾನೆ ಇವಾಗ ಪಾಪು ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಈ ಥರ ಮಕ್ಕಳದ್ದು ಒಂದೊಂದು ಮೆಮೊರೀಸ್ ಕೂಡ ಮುಂದೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಫೋಟೋಸ್ ತೆಗಿಯೋದ್ರಿಂದ. ನೋಡಿ ನಮ್ಮ ಗಣೇಶನು ಕೂಡ ರೆಡಿಯಾದ, ನಮ್ಮ ಪಾಪುನು ಕೂಡ ಮುದ್ದಾಗಿ ರೆಡಿಯಾಗಿದ್ದಾನೆ ಫೋಟೋನ ತೆಗೆಸ್ಕೊಳ್ಳೋದಕ್ಕೆ. ಯಾವ ರೀತಿ ಎಲ್ಲ ತೆಗೆಸ್ಕೋತಾನೆ ಅಂತೇಳ್ಬಿಟ್ಟು ನೋಡಿ ನೀವು ಕೂಡ ಯಾವ ರೀತಿ ಎಲ್ಲ ಕಿರಿಕಿರಿ ಮಾಡ್ತಿದ್ದಾನೆ ಅಂತೇಳ್ಬಿಟ್ಟು. ಒಂದು ಸ್ವಲ್ಪನೂ ಸುಮ್ಮನೆ ಇರ್ತಾಯಿಲ್ಲ. ಅವನಿಗೆ ಇವಾಗ ಎದ್ದು ಕೂಡೋದಕ್ಕೆ ಬರುತ್ತೆ. ಅದಕ್ಕೋಸ್ಕರನೇ ಎಲ್ಲಿ ಎದ್ದು ಕೂತ್ಕೊಂಡು ಎಲ್ಲನೂ ಕೆಡಿಸ್ಬಿಡ್ತಾನೋ ಅಂತೇಳ್ಬಿಟ್ಟು ನಾನು ಹಂಗೆ ಕೈ ಹಿಡಿತಾ ಇದ್ದೀನಿ ಅವನದು. ನೋಡಿ ನಮ್ಮ ಅಣ್ಣನೂ ಕೂಡ ಫೋಟೋಸ್ನ ತೆಗಿತಾ ಇದ್ದ. ಅವನ್ನ ನೋಡ್ತಾ ಇದ್ದೀನಿ ಇವಾಗ ಮೇಲ್ಗಡೆ. ಹಂಗೋ ಹಿಂಗೋ ಒಂದೆರಡು ಫೋಟೋಸ್ನ ತೆಗೆದ್ವಿ ನಂಬರ್ ಜೊತೆ. 8 ಅಂತೇಳ್ಬಿಟ್ಟು ನಂಬರ್ ಹಾಕಿದ್ವಲ್ವ, ಅದ್ರ ಜೊತೆ ತೆಗೆದ್ವಿ. ಆಮೇಲೆ ಈ ಗಣೇಶನ ಮೂರ್ತಿ ಕೊಟ್ಟಿದ್ದೀನಿ ಕೈಯಲ್ಲಿ ಹಿಡ್ಕೊ ಅಂಥೇಳಿ. ಅದನ್ನು ನೋಡಿ ಇವಾಗ ಯಾವ ರೀತಿ ಮಾಡ್ತಿದ್ದಾನೆ ಅಂಥೇಳಿ. ನಾನು ಮುಂಚೆ ಎಲ್ಲ ಅನ್ಕೋತಾ ಇದ್ದೆ, ಚಿಕ್ಕ ಮಕ್ಕಳದೆಲ್ಲ ಫೋಟೋಸ್ ಎಲ್ಲ ತೆಗಿತಾರಲ್ಲಪ್ಪ ತಿಂಗಳ ಅಂತಂದು ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು ನನಗೆ. ನಾನು ಒಂದು ತಾಯಿ ಆದ ನಂತರ ಫೋಟೋಸ್ ಎಲ್ಲ ತೆಗಿತಾ ಇದ್ದೀನಲ್ಲ, ಇವಾಗ ಅನ್ನಿಸ್ತಾ ಇದೆ ಆ ಅನುಭವ ನಾನು ಮಾಡಿದಾಗ ನನಗೂ ಅನ್ನಿಸ್ತು. ಈ ಥರ ತಿಂಗಳ ಫೋಟೋಸ್ ತೆಗೆಯೋದ್ರಲ್ಲಿ ಏನೋ ಒಂಥರ ಖುಷಿ ಅಂತಂದು ಹೇಳ್ಬಿಟ್ಟು ನಾನು ಇವಾಗ ಫಸ್ಟ್ ಮಂತಿಂದು ಫೋಟೋಸ್ ನೋಡಿದರೆ ಏನೋ ಒಂಥರ ಖುಷಿಯಾಗುತ್ತೆ. ನಮ್ಮ ಪಾಪು ಹಿಂಗಿದ್ನ ಅಂತಂದು ಹೇಳ್ಬಿಟ್ಟು ಆ ಥರ ಒಂದು ಏನೋ ಒಂಥರ ಖುಷಿ ಸಿಗುತ್ತೆ. ಎಲ್ಲ ತಾಯಂದ್ರಿಗೂ ಅವ್ರ ಚಿಕ್ಕ ಪುಟ್ಟ ಮೂಮೆಂಟ್ಸು ಕೂಡ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಮ್ಮ ಪಾಪು ಗಣೇಶನ ಕೊಟ್ಟಿದ್ನಲ್ವ, ಅದನ್ನು ಬಿಸಾಕ್ಬಿಟ್ಟು ಅದನ್ನು ಒಡೆದೇ ಬಿಟ್ಟ. ಅದು ಒಡೆದೋಗ್ಬಿಡ್ತು ಒಂದು ಸ್ವಲ್ಪ, ನೀವೇ ನೋಡಿದ್ರಲ್ಲ ಈಗ. ನೋಡಿ ಇವಾಗ ಕೂಡಿಸ್ಬಿಟ್ಟು ಒಂದಿಷ್ಟು ಫೋಟೋಸ್ನ ತೆಗಿತಾ ಇದ್ದೀವಿ. ಅವನು ಮಲಗೋಕ್ಕೆ ರೆಡಿ ಇರಲಿಲ್ಲ, ಅದಕ್ಕೋಸ್ಕರನೇ ಕೂಡಿಸ್ಬಿಟ್ಟೇ ತೆಗಿಯೋಣ ಅಂತೇಳ್ಬಿಟ್ಟು ಕೂಡಿಸಿ ತೆಗಿಸ್ತಾ ಇದ್ದೀನಿ. ನೋಡಿ ಅದನ್ನು ಕಿತ್ತಿದ್ದನ್ನೇ ಮತ್ತೇನು ಕಿತ್ತಾ ಇದ್ದ. ಯಾವ ಥರ ಕೂತ್ಕೊಂಡಿದ್ದಾನೆ ನೋಡಿ ಇವಾಗ. ತುಂಬಾ ಖುಷಿ ಅನ್ನಿಸ್ತು ನನಗೆ ಈ ಫೋಟೋಸ್ ನೋಡಿಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಫೋಟೋಸು. ನಾನು ಪ್ರತಿ ಸರಿ ಫೋಟೋಸ್ ತೆಗೆದಾಗ ನಮ್ಮಣ್ಣ ತುಂಬಾ ಹೆಲ್ಪ್ ಮಾಡ್ತಾನೆ ನನಗೆ ಫೋಟೋಸ್ ತೆಗಿಯೋದಕ್ಕೆ. ಇಲ್ಲಾಂದರೆ ನಾನು ಒಬ್ಬಳೇ ಫೋಟೋಸ್ ತೆಗಿಯೋದಂದರೆ ಸಾಧ್ಯ ಇಲ್ಲ. ಯಾರಾದರೂ ಒಬ್ಬರು ಹೆಲ್ಪಿಗೆ ಇರಲೇಬೇಕು. ಯಾಕಂದರೆ ಪಾಪು ಸುಮ್ಮನೆ ಇರೋದಿಲ್ಲ. ಅದಕ್ಕೋಸ್ಕರನೇ ಯಾರಾದರೂ ಒಬ್ಬರು ಹೆಲ್ಪಿಗಿದ್ರೇ ಫೋಟೋಸು ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ ನಮ್ಮ ಪಾಪು ಅದನ್ನು ತಿನ್ನೋದಕ್ಕೆ ಅಂತಲೇ ಹೋಗ್ತಾಯಿದ್ದ. ಹಂಗೂ ಹಿಂಗೂ ಒಂದು ಸ್ವಲ್ಪ ಕೈಯಲ್ಲಿ ಕೊಟ್ಬಿಟ್ಟು
ಫೋಟೋಸ್ನ ತೆಗೆದಿದ್ವಿ. ಎಲ್ಲ ಫೋಟೋಸು ತುಂಬ ಚೆನ್ನಾಗಿ ಬಂದಿದ್ದಾವೆ. ಲಾಸ್ಟಲ್ಲಿ ಹಾಕಿರ್ತೀನಿ ನಾನು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಫೋಟೋಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ನಮ್ಮ ಪಾಪು. ಗಣೇಶ ಕೂಡ ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಫೋಟೋಸ್ ಹೇಗೆ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಬಾಯ್ ಬಾಯ್.